ಎಕ್ಸಾಮ್ಗೆ 4 ದಿನ ಇದೆ. 5ನೇ ದಿನ ನೀವು ಎಕ್ಸಾಮ್ ಹಾಲ್ ಕುತ್ಕೊಂಡು ಎಕ್ಸಾಮ್ ಬರೀತಾ ಇರ್ತೀರಾ. ಈಗ ಎಕ್ಸಾಮ್ ಬಗ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಎಕ್ಸಾಮ್ ಹೇಗಿರುತ್ತೆ ಏನೋ, ಈಸಿ ಇರುತ್ತೆ ಅಥವಾ ಡಿಫಿಕಲ್ಟ್ ಇರುತ್ತೆ, ಈ ರೀತಿ ಹಲವಾರು ಕ್ವಶನ್ಸ್ ಇರುತ್ತೆ, ಟೆನ್ಷನ್ ಕೂಡ ಆಗ್ತಾ ಇರುತ್ತೆ. ಜನರಲ್ ಆಗಿ ಹೇಳೋದಾದ್ರೆ ಯು ಆರ್ ಹೈ ಆನ್ ಇಮೋಷನ್ಸ್. ಸೊ ಈ ಟೈಮಲ್ಲಿ ಎಕ್ಸಾಮ್ ಪ್ರಿಪರೇಷನ್ ತುಂಬಾ ದೊಡ್ಡ ಡಿಸ್ಟ್ರಾಕ್ಷನ್. ಯಾಕಂದ್ರೆ ಈಗ ಕೆಲವು ವಿಡಿಯೋಸ್ ಬರುತ್ತೆ, ಕಮೆಂಟ್ ಮಾಡಿ ನಿಮ್ಗೆ ನಾಳೆ ಎಕ್ಸಾಮ್ ಬರೋ ಇಂಪಾರ್ಟೆಂಟ್ ಕ್ವಶನ್ ಕಳಿಸ್ಬಿಡ್ತೀವಿ, ಅಥವಾ ವಿಡಿಯೋನ ತೋರಿಸ್ತಾರೆ ಇವಿಷ್ಟು ಕ್ವಶನ್ ಬರುತ್ತೆ ಚೆಕ್ ಮಾಡಿ ಅಂತ. ಅಕಸ್ಮಾತ್ ಇವರು ಕೊಟ್ಟಿರೋ ಕ್ವಶನ್ ಬಂತು ಅಂತ ಹೇಳಿದ್ರೆ ಕ್ರೆಡಿಟ್ ತಗೊಳ್ತಾರೆ. ಅಕಸ್ಮಾತ್ ಇವರು ಕೊಟ್ಟಿರೋ ಕ್ವಶನ್ ಬರ್ದೇ ಇದ್ದು ನಿಮ್ಮ ಎಕ್ಸಾಮ್ ಚೆನ್ನಾಗಿ ಆಗದಿದ್ರೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ಳಲ್ಲ. ಸೊ ಅದಕ್ಕೋಸ್ಕರ ನೀವು ವಿಡಿಯೋನ ಮಾಡ್ತಾ ಇರೋದು. ನೀವು ಈಗ ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇಂಪಾರ್ಟೆಂಟ್ ಕೆಲಸ ಏನು ಅಂತ ಹೇಳಿದ್ರೆ ರಿವಿಷನ್ ಮಾಡೋದು. ಯಾಕಂದ್ರೆ ನೀವು ಆಲ್ರೆಡಿ ಏನೇನು ಓದಿದ್ರ ಅದು ಕೂಡ ಇಂಪಾರ್ಟೆಂಟ್, ಅದರಿಂದ ಕೂಡ ಕ್ವಶನ್ಸ್ ಬಂದಿರತ್ತೆ. ಅದಕ್ಕೋಸ್ಕರ ಈಗ ತುಂಬಾ ಕಡಿಮೆ ಟೈಮ್ ಇದೆ, ಎಕ್ಸಾಮ್ಗೆ 2 ದಿನ ಗ್ಯಾಪ್ ಇದೆ, 1 ದಿನ ಗ್ಯಾಪ್ ಇದೆ. ಆ ಟೈಮಲ್ಲಿ ಹೊಸದಾಗಿ ಯಾವ್ದೊಂದು ಕಾನ್ಸೆಪ್ಟ್ ಓದೋ ಬದಲು ಆಲ್ರೆಡಿ ಓದಿರೋದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸಿಲೆಬಸ್ ಕವರ್ ಆಗಿದ್ರೆ ಬೆಸ್ಟ್, ರಿವಿಷನ್ ಪರ್ಫೆಕ್ಟ್ ಆಗಿ ಮಾಡಿ. ಸೊ ರಿವಿಷನ್ ವೆರಿ 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 ಇಂಪಾರ್ಟೆಂಟ್. ರಿವಿಷನ್ ಮಾಡದೆ ಬೇರೆ ಓದಕ್ಕೆ ಹೋಗಿ ಮಾರ್ಕ್ಸ್ ಕಳೆದುಕೊಳ್ಳಕ್ಕೆ ಹೋಗಬೇಡಿ. ಎಕ್ಸಾಮ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಆ ರೀತಿ ಮಾಡ್ತಾರೆ. ಸೊ ಇದೇ ಹೇಳೋದಿತ್ತು. ಆಲ್ ದ ಬೆಸ್ಟ್, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ, ಡೋಂಟ್ ವರಿ.